ಹಾಯ್, ಹಲೋ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಪ್ರೇಮ NPVK ಚಾನಲ್. ಇವತ್ತು ನಿಮಗೆ ಸಿಂಪಲ್ಲಾಗಿ ಪ್ಲೈನ್ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದು 4 ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡೋದಷ್ಟೇ, ತುಂಬ ಸಿಂಪಲ್ಲು. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನೋಡಿ, ನಾನಿಲ್ಲಿ ಪುದೀನ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, ಸ್ವಲ್ಪ ಟೊಮೆಟೊ ತೊಗೊಂಡಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹೀಗೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ, ನಾನಿಲ್ಲಿ ಕುಕ್ಕರ್ ಇಟ್ಟು ಗ್ಯಾಸ್ ಆನ್ ಮಾಡಿ ಇದಕ್ಕೆ ಪಲಾವ್ ಮಿಕ್ಸಿಂಗ್ ಬರ್ತಾವಲ್ಲ ಐಟಮ್ಸ್, ಅದು ಪೂರ್ತಿ ಹಾಕಿದ್ದೀನಿ. ನಂತರ ನಾನು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ಮಾಡಬೇಕಲ್ವ, ಅದಕ್ಕೆ ಹಾಕೋದ್ನೇನು ತೋರ್ಸೋಕ್ಕಾಗಲಿಲ್ಲ. ಯಾರೂ ಬೇಜಾರಾಗಬೇಡಿ, ಸೆಲ್ಫಿ ಸ್ಟಿಕ್ ಸಿಕ್ಕಿರಲಿಲ್ಲ ನನಗೆ. ಈಗ ಇದನ್ನೆಲ್ಲ ಎಣ್ಣೆಲಿ ಫ್ರೈ ಮಾಡಿಕೊಂಡು ನಂತರ ಟೊಮೆಟೊ ಹಾಕೋಣ. ಟೊಮೆಟೊ ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಸ್ವಲ್ಪ ಸ್ಮ್ಯಾಶ್ ಆಗೋವರೆಗೂ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ತುಂಬ ಅಂದರೆ ತುಂಬ ಸಿಂಪಲ್ಲು. ಬೆಳಿಗ್ಗೆ ಟೈಮ್ ಏನಪ್ಪ ತಿಂಡಿ ಮಾಡೋದು ಅಂತ ಎಲ್ರಿಗೂ ತಲೆನೋವಿರುತ್ತೆ. ಸೊ ಹಾಗಾಗಿ ಇದೊಂದು ಟಿಫನ್ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಸ್ವಲ್ಪ. ನೋಡಿ, ಈ ಥರ ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗಿ ಕಲರ್ ಚೇಂಜಸ್ ಆಗಿದೆ. ಈಗ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋದು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ತುಪ್ಪ ಹಾಕ್ಕೊಂಡಿಲ್ಲ ನಾನು, ನೀವು ಬೇಕಿದ್ರೆ ತುಪ್ಪ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ತುಪ್ಪ ಮತ್ತು ಮೊಸರು ಹಾಕ್ಕೋಬೋದು. ನಾನು ಅದು 2 ಸ್ಕಿಪ್ ಮಾಡಿದ್ದೀನಿ, ಮಕ್ಕಳು ತಿನ್ನಲ್ಲ ಅಂತ. ಈಗ ನೋಡಿ, ನೀಟಾಗಿ ಸ್ಮ್ಯಾಶ್ ಆಗಿ ಎಣ್ಣೆ ಎಲ್ಲ ಸೈಡಿಗೆ ಬಂದಿದೆ. ಆ ಥರ ನಾವು ಫ್ರೈ ಮಾಡ್ಕೊಂಡು ಈಗ ನಾನು ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಗರಂ ಮಸಾಲ, ನಾನಿಲ್ಲಿ ನಾಟಿ ಸ್ಟೈಲ್ ದೊಣ್ಣೆ ಬಿರಿಯಾನಿ ಮಸಾಲ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ನಾರ್ಮಲ್ ಬಿರಿಯಾನಿ ಪೌಡರ್ ಕೂಡ ಯೂಸ್ ಮಾಡ್ಕೋಬೋದು, ಕಲ್ಲರ್ಗೋಸ್ಕರ ಅಂಡ್ ಸ್ಮೆಲ್ ಚೆನ್ನಾಗಿರುತ್ತೆ. ಇಲ್ಲಿ ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ. ಈಗ ನಾನು 1.5 ಲೋಟ ಅಕ್ಕಿಗೆ 2 ಚಂಬು ನೀರು ತೊಗೊಂಡಿದ್ದೀನಿ. ನೀರು ಹಾಕ್ಕೊಳ್ಳೋಣ. ನಿಮಗೆ ಅನ್ನ ಮೆತ್ತಗೆ ಬೇಕು ಅಂತ ಹೇಳಿದ್ರೆ ಇನ್ನೂ ಒಂದು ಸ್ವಲ್ಪ ಅರ್ಧ ಲೋಟ ನೀರು ಆ್ಯಡ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ನೋಡಿ, ಈಗ ಇದೆಲ್ಲ ನೀಟಾಗಿ ಕುದಿಯೋಕ್ಕೆ ಬಿಡೋಣ. ಈಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಕೊತ್ತಂಬರಿ ಮತ್ತು ಪುದೀನ ಹಾಕ್ಕೋತಾ ಇದ್ದೀನಿ. ಕಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಇದು ಕುದಿಯುವ ಅಷ್ಟರಲ್ಲಿ ನಾವು ಅಕ್ಕಿ ತೊಳ್ಕೊಳ್ಳೋಣ. ನೋಡಿ, 1.5 ಲೋಟ ಅಕ್ಕಿ ತೊಗೊಂಡು ನೆನೆಸಿದೆ. ಈಗ ನೀಟಾಗಿ ನೆಂದಿದೆ, ಒಂದು 10 ನಿಮಿಷ ನೆನೆಯೋಕ್ಕಿಟ್ಟಿದೆ. ಯಾಕಂದರೆ ಅನ್ನ ಸ್ವಲ್ಪ ಉದ್ರಾಗಿ ಬರುತ್ತೆ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ. ಈಗ ಅಕ್ಕಿ ತೊಳ್ಕೊಳ್ಳೋಣ ಬನ್ನಿ. ಈಗ ಅಕ್ಕಿ ತೊಳ್ಕೊಂಡಿದ್ದೀನಿ. ನೋಡಿ, ಇದು ಕುದೀತಾ ಇದೆ. ತೊಳೆದಿಟ್ಕೊಂಡಿರೋ ಅಕ್ಕಿನ ಈಗ ಇದಕ್ಕೆ ಹಾಕ್ಕೊಳ್ಳೋಣ. ತುಂಬ ಅಂದರೆ ತುಂಬ ಈಸಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡಿಲ್ಲ, ವಿಸಿಟ್ ಮಾಡಿ. ಡೈಲಿ ವಿಡಿಯೋಸ್ ಬರ್ತಾ ಇರುತ್ತೆ ನೋಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿ, ಈಗ ಅಕ್ಕಿ ಹಾಕ್ಬಿಟ್ಟು 1-2 ಸರಿ ಮಿಕ್ಸ್ ಮಾಡಿಕೊಂಡು ಈಗ ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡ್ತಾಯಿದ್ದೀನಿ. 1-2 ವಿಸಿಲ್ ಬಂದರೆ ಸಾಕು. ನೋಡಿ, ಈ ಥರ ಏರ್ ಹೋದ್ಮೇಲೆ ರಿಮೂವ್ ಮಾಡಿ ಈ ಥರ ರೆಡಿಯಾಗಿದೆ ನೋಡಿ. ಪ್ಲೈನ್ ಪಲಾವ್ ಮೊಸರು ಬಜ್ಜಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಉಪ್ಪಿನಕಾಯಿ ಇದ್ರೂ ಇನ್ನೂ ಸೂಪರ್ ಇರುತ್ತೆ. ನಾನು ಉಪ್ಪಿನಕಾಯಿ ಹಾಕ್ಕೊಂಡಿಲ್ಲ, ಹಾಗೆ ತಿಂತಾಯಿದ್ದೀನಿ. ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ಮಕ್ಕಳಿಗೆ. ನೀವು ಮಾಡಿಕೊಡಿ. ಮತ್ತೆ ಒಂದು ವಿಡಿಯೋದಲ್ಲಿ ಸಿಗುವ, ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್.